ಹಾಯ್ ಎಲ್ರಿಗೂ ನಮಸ್ಕಾರ. ನಾವು ಮಲೇಷ್ಯಾಗೆ 6 ದಿವಸ ಟೂರ್ ಬಂದಿದ್ದೀವಿ. ಕೋಲಾಲಂಪುರ್ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗಿದ್ದೀವಿ. ಆದ ತಕ್ಷಣ ಇಲ್ಲಿ ಒಂದು ಸಿಮ್ ತೊಗೊಳ್ಳೋದಕ್ಕೆ ನಮ್ಮ ಮಗ ಸೊಸೆ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ನಾನು ನನ್ನ ಮಗ ಆ ಕಡೆ ಈ ಕಡೆ ಎಲ್ಲ ಸುತ್ತು ನೋಡ್ತಾ ಇದ್ದೀವಿ ಏರ್ಪೋರ್ಟ್ ಕಡೆ. ಏರ್ಪೋರ್ಟ್ ಅಂತೂ ತುಂಬ ದೊಡ್ಡದಾಗಿದೆ, ತುಂಬ ಚೆನ್ನಾಗಿದೆ. ಅಲ್ಲಿ ಏರ್ಪೋರ್ಟಲ್ಲಿ ಸಿಮ್ ತೊಗೊಂಡು ಡೈರೆಕ್ಟಾಗಿ ಒಂದು ಟ್ಯಾಕ್ಸಿ ಮಾಡಿಕೊಂಡು ಹೋಟೆಲ್ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಮ್ಮ ಪ್ರವಾಸ ದೇವರ ದರ್ಶನದಿಂದ ಪ್ರಾರಂಭ ಆಗಲಿ ಅಂತ ಇಲ್ಲಿನ ಪ್ರಸಿದ್ಧ ಮಹಾಮಾರಿಯಮ್ಮನ ಟೆಂಪಲ್ಗೆ ಬಂದಿದ್ದೀವಿ. ದೇವಸ್ಥಾನದ ಒಳಗಡೆ ನಾವು ಎಂಟ್ರಿ ಕೊಡ್ತಾ ಇದ್ದಂಗೆ ಎಂಥ ಆಶ್ಚರ್ಯ, ಸಂತೋಷ, ತುಂಬ ಅದ್ಭುತವಾಗಿದೆ ದೇವಸ್ಥಾನ ಒಳಗಡೆ. ಮಾತ್ರ ತುಂಬ ಖುಷಿಯಾಗೋಯ್ತು ನೋಡಿ ನನಗೆ. ದೇವಸ್ಥಾನ ತುಂಬ ಪುರಾತನವಾದ ಹಿಂದೂ ದೇವಾಲಯ. ಇಲ್ಲಿನ ಮುಖ್ಯ ಪ್ರಾರ್ಥನಾ ಸ್ಥಳ ಮಾತ್ರ ತುಂಬ ಅದ್ಭುತವಾಗಿದೆ. ನೋಡಿ, ಇಲ್ಲಿ ಕಾಣ್ತಾ ಇರೋದೇನೆ ಮುಖ್ಯ ಮಹಾಮಾರಿಯಮ್ಮ ದೇವರು. ಹಂಗೇನೆ ಇನ್ನು ಸ್ವಲ್ಪ ಈ ಕಡೆಗೆ ಬಂದರೆ ನೋಡಿ, ಅಲ್ಲಿ ಉತ್ಸವ ಮೂರ್ತಿಗಳು ಕಾಣಿಸ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ ನೋಡಲಿಕ್ಕೆ. ನೋಡಿ, ನಾನು ಆ ತಾಯಿಯನ್ನು ನೋಡ್ತಾ ಹಂಗೆ ತನ್ಮಯಳಾಗಿ ನಮ್ಮ ಮಕ್ಕಳನ್ನ ಕರಿತಾ ಇದ್ದೇನೆ, ಬನ್ನಿ ಎಷ್ಟು ಚೆನ್ನಾಗಿ ದರ್ಶನ ಮಾಡ್ಕೊ ಬನ್ನಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತೇಳಿ ಕರಿತಾ ಇದ್ದೀನಿ ನನಗೆ. ಇಲ್ಲಿ ಗರ್ಭಗುಡಿಯ ಸುತ್ತಲೂ ತುಂಬ ಅದ್ಭುತವಾಗಿದೆ. ಎಲ್ಲ ದೇವರ ಚಿತ್ರಣಗಳು ಬಿಡಿಸಿದ್ದಾರೆ. ಅಂದರೆ ಒಂದಕ್ಕೊಂದು ಅವರು ಬಿಡಿಸಿರೋರು ಇನ್ನೆಂಥ ಕಲಾಗಾರರು, ತುಂಬ ಅದ್ಭುತವಾಗಿದ್ದಾವೆ. ನಾವು ಹಂಗೆ ಒಂದು ಲೈನಾಗಿ ನೋಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿದ್ದಾವೆ ದೇವರುಗಳು. ಈ ದೇವಸ್ಥಾನವು 1873ರಲ್ಲಿ ಇದನ್ನು ತಂಬು ಸ್ವಾಮಿ ಪಿಳ್ಳೈ ಅನ್ನೋರ ಫ್ಯಾಮಿಲಿ ಇಲ್ಲಿನ ಚೀನಾ ಟೌನ್ ಪ್ರದೇಶದಲ್ಲಿ ನಿರ್ಮಾಣ ಮಾಡಿದ್ರು. ಮೊದಲು ಇದು ಅವರ ಕುಟುಂಬದ ಖಾಸಗಿ ದೇವಸ್ಥಾನ ಆಗಿತ್ತು. ಅದಾದಮೇಲೆ 1920ರಿಂದ ಇದನ್ನು ಎಲ್ಲರ ಪ್ರವೇಶಕ್ಕೂ ಅವಕಾಶ ಮಾಡಿಕೊಟ್ರು. ಅದಾದಮೇಲೆ 1968ರಲ್ಲಿ ಇದನ್ನು ದಕ್ಷಿಣ ಭಾರತದ ದೇವಾಲಯಗಳ ರೀತಿಯಲ್ಲಿ ರಾಜಗೋಪುರದೊಂದಿಗೆ ಮತ್ತೆ ಮರು ನಿರ್ಮಾಣ ಮಾಡಿದ್ರು. ಈ ದೇವಸ್ಥಾನಕ್ಕೆ ದೇಶ ವಿದೇಶಗಳಿಂದ ತುಂಬ ಜನ ಬರ್ತಾರೆ. ಅದರಿಂದನೇ ಈ ದೇವಸ್ಥಾನ ಮಲೇಷ್ಯಾದ ಅತಿ ಪುರಾತನ ಹಾಗೂ ಅತಿ ಹೆಚ್ಚಿನ ಆದಾಯ ಬರುವ ದೇವಸ್ಥಾನ ಅಂತಲೂ ಹೆಸರು ಗಳಿಸಿದೆ. ನಾವು ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಹಾಗೇ ಝೆಂಟಿಂಗ್ ಐಲ್ಯಾಂಡ್ ನೋಡಲಿಕ್ಕೆ ನಾವು ಬಂದ್ವಿ. ಕೋಲಾಲಂಪುರದಿಂದ ಈ ಝೆಂಟಿಂಗ್ ಐಲ್ಯಾಂಡ್ಸ್ ಒಂದು 55 ಕಿಲೋಮೀಟರ್ಸ್ ದೂರದಲ್ಲಿದೆ. ಸೊ ಇಲ್ಲಿಗೆ ನಾವು ಬಸ್ಸಲ್ಲಿ ಹೋಗಬೇಕು. ಎನ್ಕ್ವೈರಿ ಮಾಡಿದ್ದಕ್ಕೆ ಇನ್ನೂ 1 ಅವರ್ ಆಗುತ್ತೆ. ಬಸ್ಸಸ್ ಎಲ್ಲ AC ಬಸ್ಸಸ್ಸೇ. ಅದರಿಂದ ನಾವು ಅಲ್ಲೊಂದು ಮಾಲ್, ಸೆಂಟ್ರಲ್ ಮಾಲ್ ಅಂತ ಇದೆ, ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋಣ ಅಂಥೇಳಿ ನಾನು ನಮ್ಮ ಮಗನ ಜೊತೆ ಎಲ್ಲ ಎಂಜಾಯ್ ಮಾಡ್ತಾ ಇದ್ದೀವಿ. ಆಮೇಲೆ ಎಲ್ಲ ಸ್ವಲ್ಪ ಮಾಲ್ ಎಲ್ಲ ಸುತ್ತಾಡೋಣ ಅಂಥೇಳಿ ಓಡಾಡ್ತಾ ಇದ್ದೀವಿ.
ನಾವು ಬಸ್ಸಿಂದ ಇಲ್ಲಿ ಇಳಿದ್ವಿ ಜೆಂಟಿಂಗ್ ಐಲ್ಯಾಂಡ್ಸ್ಗೆ ಹೋಗೋದಕ್ಕೆ. ಸೊ ಇನ್ನು ಮೇಲೆ ಇರೋದು ಅವೆಲ್ಲನೂ ಲಂಚ್ ಟೈಮ್ ಆಯ್ತಲ್ಲ, ಇನ್ನು ಸರಿ ಅಂತೇಳಿ ಒಳ್ಳೆ ಹೋಟೆಲ್ಗೆ ಹುಡುಕ್ಲಾಡ್ತಾ ಇದ್ದೀವಿ. ಎಲ್ಲಿ ನೋಡಿದ್ರೂ ಎಲ್ಲ ಬೇರೆ ಪಿಜ್ಜಾ ಬರ್ಗರ್ ಹೋಟೆಲ್ಸೆ. ಒಂದು ಹೋಟೆಲ್ ಕೂಡ ನಮ್ಮದು ಇಂಡಿಯನ್ ಯಾವುದು ಫುಡ್ ಸಿಗೋ ಥರ ಕಾಣಿಸ್ತಿಲ್ಲ. ಅಲ್ಟಿಮೇಟ್ಲಿ ಓಡಾಡ್ತಾ ಇದ್ದೀವಿ ನೋಡಿ. ನೋಡ್ರಿ, ನಮ್ಮ ಮಗ ಅವರು ಇಲ್ಲಿ ಸರ್ಚ್ ಮಾಡ್ತಾ ಇದ್ದಾರೆ ನಮ್ಮ ಇಂಡಿಯನ್ ಫುಡ್ ಎಲ್ಲಿ ಸಿಗುತ್ತೆ ಒಂದು ವೇಳೆ ಅಂತೇಳಿ. ನೋಡಿ, ನಾವು ನಡ್ಕೊಂಡು ಹೋಗ್ತಾ ಇದ್ರೆ ಮಲೇಷ್ಯಾ ಲೋಕಲ್ ಅವ್ರು ಅನಿಸುತ್ತೆ ಅವ್ರ ಪಾಪು ಏನು ಹಿಂದಿಂದನೇ ಬರ್ತಾಯಿದೆ. ಎಷ್ಟು ಮುದ್ದಾಗಿದೆ ಆ ಮಗು ಅಂತ ನನಗೆ ನೋಡಿ ನನ್ನ ಕೈ ಹಿಡ್ಕೊಂಡು ನಾನು ಬರ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಖುಷಿ ಆಗೋಯ್ತು ನನಗೆ. ಅವರಮ್ಮ ಹಿಡಿದು ನಿಲ್ಲಿಸ್ತಾ ಇದ್ದಾಳೆ, ಅದು ಇರ್ತಾ ಇಲ್ಲ, ಬಿಡು ಅಂತ ಓಡ್ತಾ ಇದೆ ನೋಡಿ. ನೋಡಿ, ಕೊನೆಗೆ ನಾವು ಒಂದು ರೆಸ್ಟೋರೆಂಟ್ ಒಳಗಡೆ ಬಂದ್ವಿ. ನಾನು ನೋಡ್ಕೊಂಡು ಹೋಗ್ತಾ ಇದ್ದೀನಿ. ರೆಸ್ಟೋರೆಂಟ್ ಕೂತ್ಕೊಂಡ್ವಿ. ತುಂಬ ಹಸಿವಾಗ್ತಾಯಿತ್ತು. ಆದರೆ ಈ ಸುತ್ತೂ ಇರೋ ಒಂದು ಗ್ರೀನರಿ ನೋಡಿಬಿಟ್ಟು ನಾನು ಹಸಿವೆಲ್ಲ ಹೊರಟೋಯ್ತು. ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆ, ತುಂಬ ಅದ್ಭುತವಾಗಿದೆ. ನಾನು ಇಷ್ಟು ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೆಕ್ಟೂ ಮಾಡಿರಲಿಲ್ಲ. ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿರೋ ಪ್ಲೇಸಲ್ಲೇ ಅವರು ಹೋಟೆಲ್ ನಿರ್ಮಾಣ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ನೋಡಿ, ನಾವು ಹೋಟೆಲ್ ಮೇಲಿಂದ ನೋಡ್ತಾ ಇದ್ದೀವಿ. ಎಲ್ಲಿ ನೋಡಿದ್ರೂ ಗ್ರೀನರಿ. ಇದು ನ್ಯಾಚುರಲ್. ಇದು ತುಂಬ ಮಲೇಷ್ಯಾ ಅಂತೂ ಇಷ್ಟು ಚೆನ್ನಾಗಿ ನ್ಯಾಚುರಲ್ ರಿಸೋರ್ಸ್ ಇದೆ ಅಂತ ನಾನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ. ಅದ್ಭುತವಾಗಿದೆ. ಕಳೆದೋಗ್ಬಿಡ್ತೀವಿ ನಾವು ಈ ನೇಚರ್ನ ನೋಡಿಬಿಟ್ರೆ. ಮಾಡಿ ಜೆಂಟಿಂಗ್ ಐಲ್ಯಾಂಡ್ಗೆ ಹೋಗೋಕ್ಕೆ ರೆಡಿಯಾಗಿದ್ದೀವಿ. ಅಲ್ಲಿಗೆ ಸ್ಕೈ ಕಾರ್ನಲ್ಲಿ ಹೋಗಬೇಕು. ಇದು ಕೆಳಗಿನಿಂದ 6000 ಅಡಿ ಮೇಲೆ ಇದೆ. ಜೆಂಟಿಂಗ್ ಐಲ್ಯಾಂಡ್ ಹೋದ್ಮೇಲೆ ಅಲ್ಲಿನ ವಿಶೇಷಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ ಇಷ್ಟ ಆದರೆ ಒಂದು ಶೇರ್ ಮಾಡಿ, ಲೈಕ್ ಮಾಡಿ.